ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಜಯ ನಮ ಪಾರ್ವತೀಶ್ವರ ಹರ ಮಹಾದೇವ್. ಪರಮ ಪೂಜ್ಯ ಸದ್ಗುರು ಸಿದ್ಧಾರೂಢ ಮಹಾ ಸ್ವಾಮಿಗಳ ಚರಣಾರವಿಂದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಬಳಿಕೆಯನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಮಲ್ಲೇಶಪ್ಪ ಅಪ್ಪಾಜಿಯವರ ಪಾದಾರವಿಂದಕ್ಕೂ ನಮನಗಳನ್ನು ಸಲ್ಲಿಸುತ್ತಾ ಬಳಿಕೆಯಲ್ಲಿ ಶಿವಾನುಭವ ಮಂಟಪದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯ ಗುರು ಹಿರಿಯರಿಗೆ, ತಾಯಿ ತಂದೆಗಳಿಗೆ, ಅಕ್ಕ ತಂಗಿ, ಬಂಧು ಬಳಗಕ್ಕೆ, ನಿಮ್ಮೆಲ್ಲರ ಅಂತರಾಳದಲ್ಲಿ ಅಡಗಿದಂಥ ಪರಮಾತ್ಮನಿಗೂ ನಾನು ನಮನಗಳನ್ನು ಸಲ್ಲಿಸುತ್ತಾ ಈ ಯಾತ್ರೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದ ಮಹಾನುಭಾವಿಗಳು ಮತ್ತು ಅವರ ಸಂಘಕ್ಕೂ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಭೂಮಾಲೆಯನ್ನು ತಂದು ಅರ್ಪಿಸಿದ ಭೂಮಾಲೆ ಹೋಗಿ ಸದ್ಗುರುನಾಥನ ಸನ್ನಿಧಾನಕ್ಕೆ ಮುಟ್ಲೆಂದು ಕರುಣೆಯಿಂದ ಬೇಡಿಕೊಳ್ಳುತ್ತಾ, ಏನೋ ಇವತ್ತು ಅಪೇಕ್ಷೆಯ ಮೇಲಿಂದ ಅಧ್ಯಾತ್ಮ ಪರಿವರ್ತನೆಗೊಳ್ಳಲಿ ಅಂತ ತಿಳಿದುಕೊಂಡು ಯಾವ ನಮ್ಮ ರಾಮದುರ್ಗ ತಾಲೂಕು ಸುನಾಳ ಗ್ರಾಮದಿಂದ ಮಕಂದಾರ್ ಸಾಹೇಬರನ್ನು ಮತ್ತು ವಿದ್ಯಾಶ್ರೀ ಮಶ್ವಿನಾಳಿಯವರನ್ನು ಕರೆಸಿಕೊಂಡಿದ್ದೀರಿ. ಒಂದೆರಡು ಪದ್ಯಗಳ ಕೇಳಿ ನಾವು ಧನ್ಯರಾದವು, ಭಾಳ ಸಂತೋಷ ಆಯಿತು. ಆಧ್ಯಾತ್ಮಿಗಳು, ಪರಮಾನುಭಾವಿಗಳು, ಜ್ಞಾನಿಗಳು ಎಲ್ಲರೂ ನೆರೆದು ಕುಂತಿದ್ದೀರಿ. ಅದಕ್ಕಾಗಿ ಏನೋ ಅದ್ವತ್ತದ್ವ ಎರಡು ನುಡಿಗಳು ಆಡಿದರೂ ಸಹಿತ ತಾವೆಲ್ಲರೂ ಕೂಡ ಕ್ಷಮಿಸ್ತಾ ಇದ್ದೀರಿ ಅಂತ ನಾನು ಕಳಕಳಿಂದ ಬೇಡಿಕೊಳ್ತಾ ಇದ್ದೀರಿ. ಏಕಮೂರ್ತಿ ತ್ರಿಯೋ ಭಾಗಂ ಉಕಾರಲಿಂಗಂ ರೂಪಸ್ಯ ಕಾರಂ ಗುರು ರೂಪಕಃ ಮಕಾರಂ ಜಂಗಮಾಗ್ನೇಯಂ ಓಂಕಾರಸ್ಯ ಪಶ್ಚಿಮಃ. ಏನಂತಾರೆ ಮಹಾತ್ಮರು? ಏಕಮೂರ್ತಿ ತ್ರಿಯೋ ಭಾಗಂ ಉಕಾರಲಿಂಗಂ ರೂಪಸ್ಯ ಕಾರಂ ಗುರು ರೂಪಕಃ ಮಕಾರಂ ಜಂಗಮಾಗ್ನೇಯಂ ಓಂಕಾರಸ್ಯ ಪಶ್ಚಿಮಃ. ಉಪನಿಷತ್ವಾಣಿಯಲ್ಲಿ ಹೇಳ್ತದೆ. ಯಾವ ಅಖಂಡ ಅದ್ವೈತ ಪರಬ್ರಹ್ಮ ವಸ್ತು ಒಬ್ಬಾತನಿದ್ದ, ಆತನ ವಂಶದಿಂದಲೇ ಮೂರು ಭಾಗಗಳು ಅಕಾರ ಉಕಾರ ಮಕಾರ ಅಥವಾ ಗುರುಲಿಂಗ ಜಂಗಮ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರು ಅಂಶಗಳಿಂದ ಸೃಷ್ಟಿ ರಚನೆ ಆಯಿತು. ಈ ತ್ರಿಶಕ್ತಿಗಳನ್ನು ಕೂಡಿಕೊಂಡು ಅಂತ ಹೇಳ್ತಾರೆ ಮಹಾತ್ಮರು. ಇದಕ್ಕೆ ಪರಮ ಪೂಜ್ಯರಾದಂಥ ಹಿಂದಿನ ಕವಿವರ್ಯರು, ಮಹಾನುಭಾವರು ಇದರ ಸಮಸ್ಯೆ ಲೋಕದವರಿಗೆ ತಿಳಿಲಿ ಅಂತ ತಿಳಿದುಕೊಂಡು ಜೀವಭಾವಕ್ಕೂ ಮತ್ತು ಜ್ಞಾನಕಾಂಡಕ್ಕೆ ಜಗಳ ಹಚ್ಚಿ ಒಬ್ಬರು ನಾಗೇಶೀಯ ಪದ್ಯಗಳು ತಯಾರು ಮಾಡಿದ್ದಾರೆ. ಜೀವಕಾಂಡಕ್ಕೆ ಹಚ್ಚಿ ಒಬ್ಬರು ಜ್ಞಾನಕಾಂಡಕ್ಕೆ ಹಚ್ಚಿ ಹರದೇಶೀಯ ಪದ್ಯಗಳು ತಯಾರು ಮಾಡಿ ಅದು ಆದಿ ಕಾಲದಿಂದಲೂ ಬಿಟ್ಟಿದ್ದಾರೆ. ಅದು ಇಂದಿನವರೆಗೆ ಪರಂಪರೆಯಾಗಿ ನಡೆದುಕೊಂಡು ಬಂದಿದೆ. ಇದೇ ಜಗಳ ಹತ್ತಿತ್ತು ಕೈಲಾಸದಲ್ಲಿ. ಒಬ್ಬ ಹರಿದಾಸನೆಂಬ ಹಿರಿಯ ಹುಡುಗನು, ಒಬ್ಬ ನಾಗೇಶನೆಂಬ ಸಣ್ಣ ಹುಡುಗನು, ಅಣ್ಣ ತಮ್ಮರಿ ಇರುವರು. ತಾಯಿ ಹೆಚ್ಚಿಗೆಂದು ನಾಗೇಶ ಬಡದಾಡಿದರೆ ತಂದೆ ಹೆಚ್ಚಿಗೆಂದು ಹರಿದಾಸ ಬಡದಾಡ್ತಿದ್ದ. ಹೀಗಾಗಿ ಅವರವರ ಜಗಳ ಭಾಳ ಉದ್ದಾಯಿತು. ದೇವಲೋಕದ ದೇವರು ನೆರೆದರು ಆಯಿತು. ಯಾವ 18,000 ಗಾಂಧರ್ವರು ಬಂದರು, ಯಾರು ಅಷ್ಟದಿಕ್ಪಾಲಕರು ಬಂದರು, ಕಿಂದರ ಕಿಂಪುರುಷರು ಬಂದರು, ಎಲ್ಲರೂ ಬಂದರು ಸಹಿತ ಜಗಳ ನೀಗಲಿಲ್ಲ. ಕಡೆಗೆ ಬಂದು ಪರಮಾತ್ಮ ಅವರಿಬ್ಬರಿಗೆ ಒಂದೊಂದು ಜನ್ಮ ಕೊಡ್ತಾನೆ. ನೀವು ಕೈಲಾಸದಿಂದ ಭೂಲೋಕಕ್ಕೆ ತೆರಳಿ ನೀವು ಒಬ್ಬರು ನಾಗೇಶನೆಂಬವನು ಹೆಣ್ಣಾಗಿ ಹುಟ್ಟಿ, ಹರಿದಾಸನೆಂಬವನು ಗಂಡಾಗಿ ಹುಟ್ಟಿ, ನಿಮ್ಮಿಬ್ಬರ ಜಗಳ ತೀರಿಸಿಕೊಂಡು ಬರೀ ನಿಮಗೆ ಆಶೀರ್ವಾದದ ಎಲ್ಲ ಕಲೆಗಳು ನಶಿಸಿ ಹೋದರೂ ಕೂಡ ಈ ಕಲೆ ನಶಿಸಿ ಹೋಗಬಾರ್ದಂತ ಪರಮಾತ್ಮ ಆಶೀರ್ವಾದ ಕೊಟ್ಟು ಆ ಮ್ಯಾಲಿಂದಲೇ ಇವರಿಬ್ಬರಿಗೆ ಕಲಿಸಿದ್ದಾನೆ. ಅದಕ್ಕಾಗಿ ಇದರಲ್ಲಿ ಅಡಗಿದಷ್ಟ ಸೌಕರ್ಯ, ಇದರಲ್ಲಿ ಅಡಗಿದಂಥ ಗುಂಪವಾದ ಆಳವಾದಂಥ ವಿಷಯ ಮತ್ತಾವ ಕಲೆಯಲ್ಲಿ ಸಿಗೋದಿಲ್ಲ. ಅದಕ್ಕೆ ಜೀವಭಾವದಿಂದ ಹೆಣ್ಣುಮಗಳು ಬಡ್ದಾಡ್ತಾಳೆ,
ಆ ಜ್ಞಾನ ಕಾರಣದಿಂದ ಗಂಡಸು ಮಗ ಬಡ್ದಾಡ್ತಾನೆ. ಅದರ ವಿಮರ್ಶಕವಾಗಿ ನೋಡಿಕೊಂಡು ಅದರ ಅರ್ಥ ತಿಳ್ಕೊಂಡು ನಾವು ಇದರ ಪರಿಜ್ಞಾನವನ್ನು ಪಡೆದುಕೊಳ್ಳುವುದು ನಮ್ಮ ಕರ್ತವ್ಯ ಇರುತ್ತದೆ. ಅದಕ್ಕಾಗಿ ಇವತ್ತ ಹಿಂದಿನ ಪರಮ ಪೂಜ್ಯರು ಹಿರಿಯರು ಮಾಣಿಕ್ಯಾಳದವರೇ ಆಗಲಿ, ಇವತ್ತು ಸುತ್ತಮುತ್ತಿನ ಹಳ್ಳಿಯವರ ಹಿರಿಯರು ಕೂಡಿಕೊಂಡು ನಮ್ಮ ಜಾತ್ರೆಗೆ ಡಪ್ಪಿನ ಹಾಡಿಕೆ ಇದ್ರೆ ಶೋಭಾ ಬರ್ತದೆ. ಅದಕ್ಕೆ ಈ ಶೋಭಾ ತರಗೋಸ್ಕರವಾಗಿ ಯಾವಾಗಲೂ ಡಪ್ಪಿನ ಹಾಡಿಕೆಯನ್ನು ನಾವು ಇಡಬೇಕು ಅಂಥೇಳಿ ಅದನ್ನು ಪರಿಪಾಠ ಹಾಕಿಕೊಂಡಿದ್ದಾರೆ. ಅದೇ ಪರಿಪಾಠದ ಮೇರೆಗೆ ಇವತ್ತು ಮಾಣಿಕ್ಯಾಳದ ಹಿರಿಯರು ಪರಮ ಪೂಜ್ಯರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಿಮ್ಮೆಲ್ಲರಿಗೆ ಆ ಪರಮಾತ್ಮನು ಇಂಥ ಸದ್ಬುದ್ಧಿ ಕೊಟ್ಟು ಕಾಪಾಡಂತೂ ಪರಮಾತ್ಮನಲ್ಲಿ ಕೋಟಿ ಕೋಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯ, ಆ ಜಲ್ಪವಾದ ಮತ್ತು ಇತ್ತಂಡವಾದ, ಶುದ್ಧವಾದ ಅಂತ 3 ವಾದಗಳ ವಿಧಾನ. ಶುದ್ಧವಾದ ಅಂದ್ರೇನು? ಗುರುವಿನಲ್ಲಿ ಕುಳಿತುಕೊಂಡು ಅವರ ಯೋಗಕ್ಷೇಮಗಳನ್ನು ನೋಡಿಕೊಂಡು ಅವರಿಗೆ ಜೀವ ಅಂದ್ರೇನು, ಜಗತ್ತಂದ್ರೇನು, ಈಶ್ವರ ಅಂದ್ರೇನು ಮತ್ತು ಬ್ರಹ್ಮ ಅಂದ್ರೇನು, ಮಾಯಾ ಅಂದ್ರೇನು, ಇದರ ಅರ್ಥ ಬಿಡುಗಡೆ ಮಾಡಿ ಗುರುದೇವ ಅಂತ ಹೋಗಿ ಕರುಣೆಯಿಂದ ಕರುಣಾಮಯಿಂದ ಕಳಕಳಿಯಿಂದ ಸದ್ಗುರುನಾಥನ ಪಾದಾರವಿಂದಕ್ಕೆ ಬೇಡಿಕೊಂಡು ಗುರುವಿನ ಜೊತೆಗೆ ವಾದ ಮಾಡುವುದು ಇದು ಶುದ್ಧವಾದ. ಇದು ಜಲ್ಪವಾದ ಅಂದ್ರೇನು? ಇವರಿಬ್ಬರು ಹೇಳ್ತಾನೆ ಮಾಡಿದ್ರು ನೋಡ್ರಿ, ನಮ್ಮ ಶಕ್ತಿ ಹೆಚ್ಚಿಗಂತಾಕಿ ನಮ್ಮ ಸಾಂಬ ಹೆಚ್ಚಿಗಂತಾವ. ಇದು ಜಲ್ಪವಾದ್ರೆ ನಮ್ಮ ತೋಳಿಗೆ ಜಯ ಆಗಲಿ, ನಮ್ಮ ತೋಳಿಗೆ ಜಯ ಆಗಲಿ. ನಿಮ್ಮಿಬ್ಬರು ತೋಳಿಗೆ ಆಗಂಗಿಲ್ಲ, ಜಯ ಆಗೋದು ಮತ್ತೊಬ್ರಿಗೆ ಆಗ್ತದೆ. ಮತ್ತೊಬ್ರಿಗೆ ಮತ್ತೆ ಯಾರಿಗಾರ ಕೂತವ್ರಿಗೆ ನಿಂತವ್ರಿಗಿಲ್ಲ. ಅವ ಏನು ಸೃಷ್ಟಿ ಹುಟ್ಟಿಸಿದ್ದಾನಲ್ಲ ಭಗವಂತ, ಅವನಿಗೆ ಒಬ್ಬರಿಗೆ ಮಾತ್ರ ಜಯ ಆಗ್ತದೆ, ಉಳಿದವ್ರಿಗೆ ಆಗಿಲ್ಲ. ಹಾಂ, ಇದು ಮಾಧವಾನಂದ ಮಹಾರಾಜ್ ಕಿ ಜಯ ಅಂತ ಅನ್ನಂಗೆ ಅವನಿಗೆ ಜಯ ಆಯ್ತು, ನಿನಗೆ ಯಾವಾಗ ಆಗಬೇಕಂದ ಅನುವಾರ್ಥ ಇದು. ಅದಕ್ಕಪ್ಪ ಏನೇ ಆಗಲಿ ಆ ಸದ್ಗುರುನಾಥನ ಚರಣಾರವಿಂದದಲ್ಲಿ ದುಡಿತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಜಯ ಆಗುವಂಥ ಪ್ರಯತ್ನ ಮಾಡಿಕೊಂಡು ಯಾವಾಗಲೂ ಈ ಸದ್ಬುದ್ಧಿಗಳನ್ನು ಸದಾಚಾರಗಳನ್ನು ಕಲಿಯಬೇಕು ಅಂತ ನಾನು ಕಳಕಳಿಯಿಂದ ಕಲಾವಂತರಲ್ಲೂ ಸಹಿತ ಬೇಡಿಕೊಳ್ತಾ ಇದ್ದೀನಿ. ಪರಮಾತ್ಮ ನಿಮಗೆ ಇಂಥದ್ದು ಒಳ್ಳೆಯ ಬುದ್ಧಿ ಕೊಡಲಿ. ಆ ಗುರುಮಲ್ಲೇಶ ಸದಾವಕಾಲದಲ್ಲಿ ನಿಮ್ಮ ಬೆನ್ನಿಗಿದ್ದು ಕಾಪಾಡಂತ ಇಲ್ಲಿಗೆ 2 ವಾಕ್ಯಗಳನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ.